ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ನಾನಿವತ್ತು ಮಳೆಗಾಲದ ಸ್ಪೆಷಲ್ ಚಗಟೆ ಸೊಪ್ಪಿನ ಸುಕ್ಕ ಮಾಡ್ತಾಯಿದ್ದೇನೆ. ಫ್ರೆಂಡ್ಸ್, ಇದು ಸಿಂಪಲ್ ಪಲ್ಯ ಅಲ್ಲ, ಸ್ಪೆಷಲ್ ಆಗಿರುತ್ತೆ. ನೀವು ಕೂಡ ಮಳೆಗಾಲದಲ್ಲಿ ಚಗಟೆ ಸೊಪ್ಪನ್ನು ಒಮ್ಮೆಯಾದರೂ ತಿನ್ನಲೇಬೇಕಲ್ವೇ? ಸೊ ಆದ್ದರಿಂದ ಈ ಸುಕ್ಕವನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗ ಚಗಟೆ ಸೊಪ್ಪಿನ ಗಟ್ಟಿಯಾದ ಕಾಂಡವನ್ನು ತೆಗೆದಾಕಿ ಅದರ ಎಳೆಯ ಭಾಗವನ್ನಷ್ಟೇ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಆನಂತರ ಸ್ಟವ್ ಮೇಲೆ ತವ ಇಟ್ಟು 3 ಕೆಂಪು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದು ಬಿಸಿ ಆದ ಕೂಡಲೇ ಬದಿಗೆ ಸರಿಸಿ ಈಗ 2 ಸ್ಪೂನು ಕುಚ್ಚಲಕ್ಕಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಕುಚ್ಚಲಕ್ಕಿಯಲ್ಲಿ ಪಟಪಟ ಅಂತ ಸಿಡಿಯೋ ತನಕನೂ ಫ್ರೈ ಮಾಡ್ತಾನೆ ಇರಿ. ಆನಂತರ ಅದನ್ನು ಬದಿಗೆ ಸರಿಸಿ ನೋಡಿ 1 ಸ್ಪೂನು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಣ್ಣೆಯನ್ನು ಸ್ವಲ್ಪನೂ ಸೇರಿಸ್ತಾ ಇಲ್ಲ, ತವಾಗೆ ಎಣ್ಣೆಯನ್ನು ಹಾಕ್ತಾ ಇಲ್ಲ. ಉದ್ದಿನಬೇಳೆ ಕೆಂಪಗಾಗ್ತಾ ಬಂದ ಹಾಗೆ ಅರ್ಧ ಸ್ಪೂನು ಜೀರಿಗೆನ ಅದಕ್ಕೆ ಸೇರಿಸ್ತಿದ್ದೇನೆ. ಆನಂತರ ಸ್ಟವನ್ನು ಆಫ್ ಮಾಡಿ ಹಾಗೆ ಬಿಡಿ. ಬಿಸಿ ಆರುವ ತನಕ ಇವು ತವಾದಲ್ಲೇ ಇದ್ದರೆ ಗರಿ ಗರಿ ಆಗುತ್ತೆ. ಆನಂತರ ಪೌಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಬಿಸಿ ಆರಿದೆ. ಇದನ್ನೀಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಪೌಡ್ರ್ ಮಾಡ್ಕೊಂಡು ಬಂದೆ. ಈಗ ಇದನ್ನು ಬದಿಗಿಟ್ಟು ಒಂದು ಕಡಾಯಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ತಾ ಇದ್ದೇನೆ. ನೋಡಿ, ಆನಂತರ ಕಡಲೆಬೇಳೆ 1 ಸ್ಪೂನು ಕಡಲೆಬೇಳೆನ ಅದಕ್ಕೆ ಹಾಕಿದ್ದೇನೆ. ಕಡಲೆಬೇಳೆ ಕೆಂಪಗಾಗುತ್ತಿದ್ದಂತೆ 2 ಒಣಮೆಣಸಿನ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ತಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನೋಡಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡ ಸೊಪ್ಪನ್ನು ಸೇರಿಸ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಸೊಪ್ಪು ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಅದು ಬಾಡಬೇಕು ಇಲ್ಲಿ. ಆವಾಗ ಪಲ್ಯ ಚೆನ್ನಾಗಾಗುತ್ತೆ. ಸೊಪ್ಪಿನ ಪಲ್ಯ ಮಾಡುವಾಗ ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಆಗುತ್ತೆ. ತಕ್ಷಣ ನಾವು ನೀರು ಹಾಕಿಬಿಟ್ರೆ ಅದರ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾನು ಇದಕ್ಕೆ ನೆನೆಸಿಟ್ಟ ಅರ್ಧ ಕಪ್ಪು ಹೆಸರು ಬೇಳೆಯನ್ನು ಸೇರಿಸ್ತಿದ್ದೇನೆ. ನಿಮಗೆ ಜಾಸ್ತಿ ಸೊಪ್ಪು ಸಿಕ್ಕಿದರೆ ನೀವು ಇಲ್ಲಿ ಹೆಸರು ಬೇಳೆಯನ್ನು ಸೇರಿಸದೇನೂ ಕೂಡ ಸುಕ್ಕ ಮಾಡ್ಬೋದು. ಈಗ ನೋಡಿ, ಒಂದು ಅರ್ಧ ಕಪ್ಪು ಇದಕ್ಕೆ ನೀರು ಹಾಕಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ, 1-2 ನಿಮಿಷಗಳ ನಂತರ ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ಹೆಸರು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ, ಹಾಗೆ ತುಂಬ ಪರಿಮಳ ಕೂಡ ಬರ್ತಾ ಇದೆ. ಹಾಗೆ ಅದಕ್ಕೀಗ ಅರ್ಧ ಸ್ಪೂನು ಉಪ್ಪು ಮತ್ತು ಚಿಟಿಕೆ ಅರಿಶಿನ ಪೌಡ್ರನ್ನು ಸೇರಿಸ್ತಿದ್ದೇನೆ. ಆನಂತರ ನಾನು ಸ್ಪೆಷಲಾಗಿ ಮಾಡಿಟ್ಟ ಸುಕ್ಕದ ಪೌಡ್ರನ್ನು ಅದಕ್ಕೆ ಸೇರಿಸ್ತಿದ್ದೇನೆ. ನೋಡಿ, ಎಲ್ಲ ಪೌಡ್ರನ್ನು ಅದಕ್ಕೆ ಸೇರಿಸಿ ಆಯಿತು. ಈಗ ನೋಡಿ, ಚೆನ್ನಾಗಿ ಇದನ್ನು ತಿರುಗಿಸಿ ಎಲ್ಲ ಕಡೆಗೂ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅರ್ಧ ಕಪ್ಪು ಕಾಯಿ ತುರಿಯನ್ನು ಸೇರಿಸ್ತಿದ್ದೇನೆ. ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಘಮಘಮಿಸುವ ಚಗಟೆ ಸೊಪ್ಪಿನ ಸುಕ್ಕ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಮಳೆಗಾಲ ಮುಗಿಯೋದ್ರೊಳಗೆ ಚಗಟೆ ಸೊಪ್ಪನ್ನು ಹಲವಾರು ಬಾರಿ ನೀವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡಿ ಉಪಯೋಗಿಸಿ.